ಒಂದು ಅವಕಾಶ ಇದೆ. ಡಿ.ವಿ.ಜಿ ಹೇಳ್ತಾರೆ, ಈ ನಾನು ಮಮ್ಮನ ಕೈಗೆ ದೊರೆತ ಮೂಲಕವ ನಾನೇನು ಹುಡುಕಂಡು ಎಂಬುದು ಬೇಡ, ಏನು ಮಾವು ತಾಣ ನಿಂತು ದೇಗುಲದ ಜಗತ್ತಿನಲ್ಲಿ ಒಂದಲ್ಲ ಒಂದು ಸಂದರ್ಭದಲ್ಲಿ ನಿನ್ಗೆ ಅವಕಾಶ ಇದ್ದೇ ಇದೆ. ನೀನು ಎಷ್ಟು ಚಿಕ್ಕವನಾಗಿ ದೊಡ್ಡವನಾಗಿ. ಸೊ 18 ವರ್ಷದಿಂದ ನಮ್ಮ ಆರ್.ಸಿ.ಬಿ ಅವರು ಬಹಳ ಪ್ರಯತ್ನ ಮಾಡ್ತಾರೆ. ವಿರಾಟ್ ಕೊಹ್ಲಿ ಅವರು ಎಷ್ಟೇ ಕಷ್ಟ ಆದರೂ ನಮ್ಮ ಟೀಮ್ ಬಿಡದೆ, ಬೆಂಗಳೂರು ಟೀಮ್ ಬಿಡದೆ ಕಷ್ಟ ಸುಖ ಎರಡರಲ್ಲೂ ಕೂಡ ಅವರು ಉಳ್ಕೊಂಡಿದ್ರು. ಸೊ ಅದು ಬಹಳ ವಿಶೇಷವಾದಂಥ ವಿಚಾರ. ನಿನ್ನೆ ಸಾಕಷ್ಟು ಭಾವುಕರಾದರು ಸರ್ ಗೆದ್ದ ನಂತರ. ಹೌದು, ಭಾವುಕ ಯಾಗಾಗ್ತದೆ ಅಂತಂದ್ರೆ ದುಃಖಕ್ಕೂ ಬರ್ತದೆ, ಸಂತೋಷಕ್ಕೂ ಬರ್ತದೆ. ಸೊ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಫಲಕ್ಕೆ ಬಹಳ ಶ್ರಮ ಪಟ್ಟಿದ್ದಾರೆ. ಸೊ ಇಡೀ ಟೀಮ್ ಎಲ್ಲ ಒಗ್ಗಟ್ಟಾಗಿದೆ. ನನಗೂ ಕೂಡ ನನ್ನ ಫ್ರೆಂಡ್ಸ್ ಎಲ್ಲ ವಿಮಾನನೇ ಮಾಡ್ಬಿಟ್ರು ಕರ್ಕೊಂಡು ಹೋಗಿ. ನಾನೇ ಹೋಗ್ಬೋದು ಕಾರಣದಿಂದ ನಾನು ಫುಲ್ ವಾಚ್ ಮಾಡಿದ್ದೀನಿ. ಸರ್ಕಾರದಿಂದ ಈಗ ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ತಾ ಇದ್ದೀನಿ, ಇಲ್ಲಿಂದನೇ ದಯವಿಟ್ಟು ಯಾರು ಏರ್ಪೋರ್ಟ್ಗೆಲ್ಲ ಬರಕ್ಕೆ ಹೋಗ್ಬೇಡಿ. ಬಹಳ ಟ್ರಾಫಿಕ್ಕು, ಬಹಳ ಲಾಂಗ್ ಇದೆ. ಸೀದಾ ವಿಧಾನಸೌಧ 4 ಗಂಟೆಗೆ ವಿಧಾನಸೌಧದ ಸ್ಟೆಪ್ಸ್ ಮೇಲೆ ಅವ್ರಿಗೆ ಗೌರವ ಸಲ್ಲಿಸೋದು ಕೆಲಸ ಮಾಡ್ತೀವಿ. ಅದಾದ್ಮೇಲೆ ಸ್ಟೇಡಿಯಂ ಬನ್ನಿ, ಸ್ಟೇಡಿಯಂಗೆ ಅದಕ್ಕೆ ಏನ್ ಬೇಕೋ KSC ಅವರು ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ. ದೊಡ್ಡ ಮಟ್ಟದ ಕ್ರೌಡ್ ಸೇರೋ ಸಾಧ್ಯತೆ ಇದೆ ಸರ್, ಟ್ರಾಫಿಕ್ ವ್ಯವಸ್ಥೆ. ಅದಕ್ಕೋಸ್ಕರ ನಾವು ಅವರು ಓಪನ್ ಜೀಪಲ್ಲಿ ಬರಬೇಕು ಅಂತ ಇದ್ರು. ಅದು ಬಹಳ, ಯಾಕೆಂದ್ರೆ ಯಾರು ಏನಾದ್ರು ಎಸಿಯೋದು ಮತ್ತೊಂದು ಮಾಡೋದು ಇವೆಲ್ಲ ಬಹಳ ಬಿಲ್ಡಿಂಗ್ಗಳ ಮೇಲೆ ನಿಂತು ಎಸಿಯೋದು ಮಾಡೋದು ಇವೆಲ್ಲ ಆಗ್ತದೆ. ಸೊ ಅದಕ್ಕೆ ಪೊಲೀಸರು ಸುಮಾರು ಸಾವಿರಾರು ಜನ ಪೊಲೀಸರನ್ನ ಇದಕ್ಕೆ ನಿಯೋಜಿಸಬೇಕಾಗ್ತದೆ. ಸೊ ಅದಕ್ಕೆಲ್ಲ ಮುಖ್ಯಮಂತ್ರಿಗಳು ಎಲ್ಲ ಕೂತ್ಕೊಂಡೆಲ್ಲ ಮೇಲೆ ಚರ್ಚೆ ಮಾಡಿ ನಾನು ಪೊಲೀಸ್ ಅಧಿಕಾರಿಗಳ ಇಮಿಡಿಯೇಟ್ ಹೋಗ್ತಾ ಇದ್ದೀನಿ. ಸೊ ಸ್ವಲ್ಪ ಸೆಕ್ಯೂರಿಟಿ ಆಂಗಲ್ ಬಹಳ ಮುಖ್ಯ. ಅಭಿಮಾನಿಗಳು ಅನ್ನೋಕ್ಕಿಂತ ಹೆಚ್ಚಾಗಿ ಹುಚ್ಚ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಸರ್, ಹೇಗೆ ಕಂಟ್ರೋಲ್ ಮಾಡ್ಕೊಳ್ತೀರಾ ಸರ್? ಏನು ಹುಚ್ಚನೂ ಇಲ್ಲ, ಏನಿಲ್ಲ. ಅಭಿಮಾನ ಅಂದ್ರೆ ಎಲ್ಲರದು ಅಭಿಮಾನ. ಏನ್ ಮಾಡ್ತೀರಿ? ಈ ವಯಸ್ಸಿನಲ್ಲಿ ಯುವಕರಿಗೆ ಆಸಕ್ತಿ ಇಲ್ಲ, ಇನ್ಯಾರಿಗಿರಕ್ಕೆ ಸಾಧ್ಯ? ನಾನು ತಪ್ಪು ಅಂತ ಹೇಳೋದಿಲ್ಲ, ಬಟ್ ಬಹಳ ಹುಷಾರಾಗಿರ್ಬೇಕು.